ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟವುಗಳಾಗಿರುವುದು. ಅಂದ್ರೆ ಅವನ ಅಂತಸ್ಥಿತಿ ಹಿಂದೆ ದಿನ ಏನಾಗಿರ್ತಾರೆ, ಪರಿಶುದ್ಧನು ಪವಿತ್ರನು ಬಹಳ ಬಲಿಷ್ಠವಾಗಿರ್ತಾನಂತೆ ಬೇರೆ. ಯಾವುದೇ ಕೆಟ್ಟ ಆಲೋಚನೆಗಳ ಹೃದಯದಲ್ಲಿ ಬರೋದಕ್ಕೆ ಕೊಡದೆ, ದೇವರ ಸೇವೆಯ ನಿಮಿತ್ತ, ದೇವರ ಸುವಾರ್ತೆಯ ನಿಮಿತ್ತ ಹೋಗುವಂತ ಈ ಮನುಷ್ಯನು ಸೇರ್ತೆ ಮನೆ ಬರ್ತಾನೆ. ಮಾನವಿಸಿಕೆ ಏನ್ ಮಾಡ್ತಾನೆ ಗೊತ್ತಾ, ಅದ್ರಿಗಿಂತ ಕೆಟ್ಟವು ಆದಾಗ ಅವ್ರ ಫ್ರೆಂಡ್ಸ್ ಗಳು ಕರ್ಕೊಳ್ತಾನೆ ಬೇರೆ. ಸೈತಾನನಿಗೆ ಬಹಳ ಜನ ಫ್ರೆಂಡ್ಸ್, ಅವನ್ಕಿಂತ ಕೆಟ್ಟವರಾದ ಫ್ರೆಂಡ್ಸ್, ಅವನ್ಕಿಂತ ದೊಡ್ಡ ದೊಡ್ಡ ಕೊಲೆಗಳನ್ನು ಮಾಡಿಸಿರುವಂತ ಫ್ರೆಂಡ್ಸ್ ಗಳು ಇರ್ತಾರೆ. ಅವ್ನ್ ಕರ್ಕೊಬೋತಾರೆ, ಬಾರು ನನ್ ಕೈಲಿ ಆಯ್ತಲ್ಲ ನಿನ್ ಸೋಲ್ಸಕ್ಕೆ ಬಂದು ನೀನ್ ಏನ್ ಮಾಡು, ನನ್ಗೆ ಸಹಾಯ ಮಾಡು, ಏನ್ ಬೇಕು, ಏನ್ ಕೊಡ್ತೀಯ, ನೀನ್ ಏನ್ ತಿಂತೀಯ, ಇದಾ ಕೊಡ್ತೀನಿ ಬಾ. ಅವನದ ಬಹಳ ಆಸ್ತಿ ಐತೆ. ದೇವರ ವಾಕ್ಯ ಮೂವತ್ತ ಅಮೂಲ್ಯವಾದಂತ ವಜ್ರ ವೈಡೂರ್ಯಕ್ಕಿಂತ ಬೆಲೆ ಬಾಳುವಂತ ವಾಕ್ಯಗಳೈತೆ, ಬಾ ನಾನ್ ಕಿತ್ಕೋತೀನಿ, ಎಲ್ಲಾರು ಹಂಚ್ಕೊಳ್ಳೋಣ, ಮೋಜು ಮಾಡೋಣ, ಮಸ್ತಿ ಮಾಡೋಣ ಎಂದು ಪ್ರಿಯರೇ, ಲೋಕದಲ್ಲಿ ನಡೆಯುವಂತ ಈ ಫಿಲಂಗಳಲ್ಲಿ ನಡೆಯುವಂತ ಕಾರ್ಯಗಳು ಇದು ಬೈಬಲ್ ಇಂದ ಸೈತಾನನು ಎಲ್ಲರ ಹೃದಯಗಳಲ್ಲಿ ತುಂಬಿದಾನೆ ಪ್ರಿಯರೇ, ಎಲ್ಲರ ಹೃದಯಗಳಲ್ಲಿ ತುಂಬಿದಾನೆ. ಇಲ್ಲಿ ನಡೆದಿರುವಂತ ಕಾರ್ಯಗಳು ಇವತ್ತು ಫಿಲಂಗಳಲ್ಲಿ ನೋಡ್ತಾ ಇದೀವಿ ಬೇರೆ, ಫಿಲಂಗಳಲ್ಲಿ ನೋಡ್ತಾ ಇಲ್ಲ ಬೇರೆ. ಹೌದು ಬೇರೆ. ಯಾವನಾದ್ರೂ ಮನುಷ್ಯನನ್ನ ಪ್ರೀತಿಸೋದನ್ನ ಎಲ್ಲಾದ್ರೂ ತೋರಿಸ್ತಾರ ಫಿಲಂಗಳಲ್ಲಿ? ತೋರಿಸಲ್ಲ ಬೇರೆ. ಕೊಂದಾಕು ಒಂದ್ ಮಾತಾಡ್ನ ಒಡಿ ಕೊಂದಾಕು, ಇದೇ ಬೇರೆ. ಮನುಷ್ಯನನ್ನು ಪ್ರೀತಿಸುವಂತ ಫಿಲಂಗಳು ತೆಗಿಯಲ್ಲ ಪ್ರಿಯರೇ, ಇವರು ತೆಗಿಯಲ್ಲ. ಯಾಕೆ ಗೊತ್ತಾ, ಇವ್ರೊಳಗಡೆ ಯಾರಿದ್ದಾನೆ ಗೊತ್ತಾ, ಇವರೊಳಗಡೆ ಅವರಿದ್ದಾನೆ. ಯಾರು ಗೊತ್ತಾ, ಗತ ಸರ್ಪನು ಒಬ್ಬೊಬ್ಬರ ಹೃದಯದಲ್ಲಿ ಸೇರ್ಕೊಂಡು ಈ ಫಿಲಂಗಳ ಮೂಲಕ ಪ್ರಪಂಚಕ್ಕೆ ಹೊಡೆದಾಡಿ, ಕೊಲ್ಲಿ, ಲಾಂಗ್ ಇಟ್ಕೊಳ್ಳಿ, ಮಚ್ಚಿಡ್ಕೊಳ್ಳಿ, ಎಲ್ಲ